ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಆಡಿಟದ ಮೀನಿಂಗ್ ಆಮೇಲೆ ಅದರದ್ದು ಇಂಟ್ರಡಕ್ಷನ್ ಪಾರ್ಟನ್ನು ನೋಡ್ಕೊಂಡು ಬಂದ್ವಿ. ಇವಾಗ ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಬ್ಜೆಕ್ಟಿವ್ಸ್ ಆಫ್ ಆ್ಯನ್ ಆಡಿಟ್. ಇದರೊಳಗೆ ಮೇನ್ 2 ಟೈಪ್ಸ್ ಬರುತ್ತೆ, ಪ್ರೈಮರಿ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸೆಕೆಂಡರಿ ಆಬ್ಜೆಕ್ಟಿವ್ಸ್. ಪ್ರೈಮರಿ ಆಬ್ಜೆಕ್ಟಿವ್ಸ್ ಒಳಗೆ ಮತ್ತೆ ಏನು ಟೈಪ್ಸ್ ಇಲ್ಲ, ಆದರೆ ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಒಳಗೆ ಮತ್ತೆ ಕೆಲವೊಂದಿಷ್ಟು ಪಾರ್ಟ್ಸ್ಗಳಾಗುತ್ತೆ. ಇಲ್ಲಿ ನಾವು ಪ್ರೈಮರಿ ಆಬ್ಜೆಕ್ಟಿವ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೈಮರಿ ಆಬ್ಜೆಕ್ಟಿವ್ ಅಂತಂದ್ರೆ ಹಿಯರ್ ದೇ ಆರ್ ಚೆಕಿಂಗ್ ಜಸ್ಟ್ ಬೇಸಿಕ್ ಅಕೌಂಟ್ಸ್. ಇಲ್ಲಿ ಒಂದು ಬೇಸಿಕ್ ಅಕೌಂಟ್ಸ್ ಏನದ ಅದನ್ನು ಮಾತ್ರ ಚೆಕ್ ಮಾಡುತ್ತೆ, ಅದನ್ನು ಮಾತ್ರ ಎಕ್ಸಾಮೈನ್ ಮಾಡುವಂತಹ ಪ್ರೊಸೆಸ್. ಎಕ್ಸಾಮೈನ್ ದ ರಿಲಯಬಿಲಿಟಿ ಆ್ಯಂಡ್ ವ್ಯಾಲಿಡಿಟಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಥ್ರೂ ಓಚಿಂಗ್, ವೆರಿಫಿಕೇಷನ್ ಆ್ಯಂಡ್ ಎನಲೈಟಿಕಲ್ ರಿವ್ಯೂ ಎಕ್ಸೆಟ್ರಾ. ಅಂತಂದರೆ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟದ ಒಂದು ಎಕ್ಸಾಮೈನ್ ಅವ್ರ ಫೈನಾನ್ಷಿಯಲ್ ರೆಕಾರ್ಡ್ ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದನ್ನು ಎಕ್ಸಾಮೈನ್ ಮಾಡುತ್ತಾ, ಅದನ್ನು ಚೆಕಿಂಗ್ ಮಾಡುತ್ತಾ, ಅದು ರಿಯಲ್ ಇನ್ಫಾರ್ಮೇಷನ್ಸ್ ಇಲ್ಲ ಅನ್ನೋದನ್ನು ಚೆಕ್ ಮಾಡುವಂತಹ ಪ್ರೊಸೆಸ್. ಆಮೇಲೆ ಒಂದು ಇಂಟರ್ನಲ್ ಕಂಟ್ರೋಲ್ಸ್ ಆಗಿರ್ಬೋದು, ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಫೈನಾನ್ಷಿಯಲ್ ಪೊಸಿಷನ್. ಇದನ್ನೆಲ್ಲ ಒಂದು ಜಸ್ಟ್ ಬೇಸಿಕ್ ಏನು ಅಕೌಂಟ್ಸ್ ಐತಿ ಅದನ್ನು ಮಾತ್ರ ಚೆಕ್ ಮಾಡುತ್ತೆ. ಯಾವುದರಲ್ಲಿ? ಪ್ರೈಮರಿ ಆಬ್ಜೆಕ್ಟಿವ್ಸ್ದಲ್ಲಿ. ಪ್ರೈಮರಿ ಆಬ್ಜೆಕ್ಟಿವ್ಸನ್ನು ಮೇನ್ ಆಬ್ಜೆಕ್ಟಿವ್ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡರಿ ಆಬ್ಜೆಕ್ಟಿವ್ಸ್. ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಒಳಗೆ ನಮ್ಗೆ ಅಗೇನ್ 2 ಪಾರ್ಟ್ಸ್ ಆಗುತ್ತೆ. ಒಂದು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಆ್ಯಂಡ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್. ಇಲ್ಲಿ ಒಂದು ಸಿಂಪಲ್ ಆಗಿ ತಿಳ್ಕೊರಿ, ಫ್ರಾಡ್ಸ್ ಮತ್ತು ಎರರ್ಸ್ ಅಂತಂದರೆ ಏನು? ಫ್ರಾಡ್ಸ್ ಅಂತಂದರೆ ಏನು? ಫ್ರಾಡ್ಸ್ ಅಂತಂದ್ರೆ ಬೇಕಂತಲೇ ನಾವು ಏನು ಮಾಡ್ತಾಯಿದ್ವಿ, ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡ್ತಾಯಿದ್ವಿ. ಫ್ರಾಡ್ಸ್ ಬೇಕಂತ ಹೇಳಿ ಅಂದರೆ ಒಂದು ಯಾವುದೋ ಅಮೌಂಟನ್ನು ತೊಗೊಳೋದಾಗಿರ್ಬೋದು, ಇಲ್ಲ ಟ್ರಾನ್ಸಾಕ್ಷನ್ಸ್ನ ಬೇಕಂತ ಬಿಡೋದಾಗಿರ್ಬೋದು, ಇಲ್ಲ ಎಕ್ಸ್ಟ್ರಾ ಅಮೌಂಟನ್ನು ಆ್ಯಡ್ ಮಾಡೋದಾಗಿರ್ಬೋದು, ನಾವು ಬೇಕಂತ ಮಾಡತ್ತಿದ್ದೀವಿ, ಅದನ್ನು ಫ್ರಾಡ್ ಅಂತ ಕರೀತಾರೆ. ನೆಕ್ಸ್ಟ್ ಎರರ್ಸ್ ಅಂತ ಬಂತಂದ್ರೆ ಗೊತ್ತಿಲ್ಲದೆ ಆಗಿರುವಂತಹ ಮಿಸ್ಟೇಕ್. ಇದು ಒಂದು ಲ್ಯಾಕ್ ಆಫ್ ನಾಲೆಜಿಂದ ಆಗಿರ್ಬೋದು, ಇಲ್ಲ ಏನಂತಾರೆ ಬೈ ಮಿಸ್ಟೇಕ್ ಆಗಿರ್ಬೋದು, ಆ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡೋದು ನಾವು ಮರ್ತಿರಬಹುದು. ಗೊತ್ತಿಲ್ಲದೆ ಆಗುವಂತಹ ಒಂದು ಮಿಸ್ಟೇಕನ್ನು ಎರರ್ಸ್ ಅಂತ ಹೇಳಿ ಕರೀತಾರೆ. ಗೊತ್ತಿಲ್ಲದೆ ಆಗಿರುವಂತಹ ತಪ್ಪಾಗಿರ್ಬೋದು, ಅದು ಎರರ್ಸ್ ಆಯಿತು. ಗೊತ್ತಾಯ್ತಲ್ಲ, ಫ್ರಾಡ್ಸ್ ಆ್ಯಂಡ್ ಎರರ್ಸ್. ಫ್ರಾಡ್ಸ್ ಅಂದರೆ ಗೊತ್ತಿದ್ದು ಮಾಡುವಂಥದ್ದು, ಎರರ್ಸ್ ಅಂತಂದರೆ ಗೊತ್ತಿಲ್ಲದೆ ಮಾಡುವಂತಹ ಒಂದು ಮಿಸ್ಟೇಕ್. ಓಕೆ, ಇದರೊಳಗೆ ಮತ್ತೆ ಟೈಪ್ಸ್ಗಳಾಗುತ್ತೆ. ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಒಳಗೆ ಫಸ್ಟ್ ಒನ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್, ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್, ಆ್ಯಂಡ್ ಥರ್ಡ್ ಒನ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಇವಾಗ ಏನು ಫ್ರಾಡ್ಸ್ ಆಗತ್ತೈತಿ ಅದರೊಳಗೆ ಕೆಲವೊಂದಿಷ್ಟು ಟೈಪ್ಸ್ ಅದ, ಅಂದರೆ ಯಾವ ರೀತಿಯೆಲ್ಲ ಫ್ರಾಡ್ಸ್ಗಳು ಆಗಬಹುದು ಅವ್ರು ಆಗುತ್ತೆ ಅನ್ನೋದ್ರ ಮೇಲೆ. ಫಸ್ಟ್ ಒನ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್. ಫಸ್ಟ್ ಒನ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಅಂತಂದರೆ ಒಂದು ಕ್ಯಾಶನ್ನು ಮಿಸ್ಯೂಸ್ ಮಾಡ್ತಾ ಇದ್ದೀವಿ. ಮಿಸ್ಯೂಸ್ಡ್ ಕ್ಯಾಶ್ ಏನೊಂದು ನಾವು ಈಗ ಟ್ರಾನ್ಸಾಕ್ಷನ್ಸ್ನ ಎಂಟ್ರಿ ಮಾಡತ್ತಿದ್ದೀವಿ, ಅಲ್ಲಿ ಅಮೌಂಟನ್ನು ಹೆಚ್ಚಿಗೆ ತೋರಿಸೋದು. ಅವರ ಸೇಲ್ ಜಾಸ್ತಿ ಅಮೌಂಟ್ಗಾಗಿರುತ್ತೆ, ಅದನ್ನು ನಾವು ಕಮ್ಮಿ ಅಮೌಂಟ್ ಒಳಗೆ ಮೆನ್ಷನ್ ಮಾಡೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಪರ್ಚೇಸ್ಡ್ ವರ್ತ್ ಆಫ್ ರೂಪೀಸ್ 2 lakh ಬಟ್ ಐ ರೈಟಿಂಗ್ ಇನ್ ದ ಬುಕ್ಸ್ ಆ್ಯಸ್ 3 lakh ಆರ್ 4 lakh. ಒಂದು 2 lakh ರೂಪೀಸ್ದು ಒಂದು ಮಷಿನರಿ, ಫರ್ನಿಚರ್, ವಾಟ್ ಎವರ್ ಇಟ್ ಈಸ್, ಒಂದು ಅಸೆಟ್ ಅದ. ಓಕೆ, ಅದು ಒಂದು ಟ್ಯಾಂಜಿಬಲ್ ಅಸೆಟ್ಸ್ ಅದ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು 2 lakh ರೂಪೀಸ್ಗೆ ತೊಗೊಂಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ. ಆದರೆ ನಾನು ಒಂದು ರೆಕಾರ್ಡ್ಸ್ ಮಾಡಬೇಕಾದ್ರೆ ಅದನ್ನು ಏನಂತ ಮೆನ್ಷನ್ ಮಾಡ್ತೀನಿ, 4 lakh ಅಂತ ಮೆನ್ಷನ್ ಮಾಡ್ತೀನಿ. ಅಂದರೆ ಎಕ್ಸ್ಟ್ರಾ 2 lakh ರೂಪೀಸ್ ಏನಾಯಿತು ನನ್ನ ಪಾಕೆಟ್ ಒಳಗೆ ಬಂತು. ಅಂತಂದರೆ 2 lakh ರೂಪೀಸ್ ನಾನಲ್ಲಿ ಫ್ರಾಡ್ ಮಾಡಿ ಆ ದುಡ್ಡನ್ನು ನಾನು ತೊಗೊಳತ್ತಿದ್ದೀನಿ. ಹೌದಾ? ಇದು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್. ಒಂದು ಜರ್ನಲ್ ಎಂಟ್ರಿ ಬಿಡಿಸ್ಬೇಕಾದ್ರೆ, ಇಲ್ಲ ಬ್ಯಾಲೆನ್ಸ್ ಶೀಟ್ ಒಳಗೆ ನಾನು ಏನು ಮಾಡ್ತಾಯಿದ್ದೀನಿ, ಅಮೌಂಟನ್ನು ರಾಂಗಾಗಿ ಶೋ ಮಾಡ್ತಾಯಿದ್ದೀನಿ. 2 lakh ರೂಪೀಸ್ ಎಕ್ಸ್ಟ್ರಾವನ್ನು ಶೋ ಮಾಡಿ ನನ್ನ ಪಾಕೆಟ್ ಒಳಗೆ ತೊಗೊಂಡು 2 ಲಕ್ಷ ರೂಪಾಯಿ ಇಟ್ಕೊಳತ್ತಿದ್ದೀನಿ. ಹೌದಾ? ಇದು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್. ನೆಕ್ಸ್ಟ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್. ಇಲ್ಲೇನಾಗುತ್ತೆ ಅಂದರೆ ಇಂಟರ್ಚೇಂಜ್ಡ್ ಆಗುತ್ತೆ. ಅಂತಂದ್ರೆ ಒಂದು ಕ್ವಾಲಿಟಿ ಗೂಡ್ಸನ್ನು ನಾನು ರಿಸೀವ್ ಮಾಡಿದ್ದೀನಿ, ಒಬ್ಬ ಮಧ್ಯವರ್ತಿ ಅಂತ ನಾನು ಅದೀನಿ. ನಾನು ಏನು ಮಾಡತ್ತೀನಿ ಅಂದರೆ ಒಂದು ಕ್ವಾಲಿಟಿ ಗೂಡ್ಸನ್ನು ಒಂದು ಎಕ್ಸ್ ಅನ್ನೋ ಕಂಪ್ನಿಯಿಂದ ರಿಸೀವ್ ಮಾಡತ್ತಿದ್ದೀನಿ. ಆದರೆ ನಾನು ಅದನ್ನು ಮತ್ತೆ ಬೇರೆ ಒಂದು ಕಂಪ್ನಿಗೆ ಸೇಲ್ ಮಾಡಬೇಕಾದ್ರೆ ಏನು ಮಾಡ್ತೀನಿ,
ನಾ ಒಂದು ಲೋ ಕ್ವಾಲಿಟಿ ಗೂಡ್ಸನ್ನು ಸೇಲ್ ಮಾಡಿಬಿಡ್ತೀನಿ. ಓಕೆ, ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಎಕ್ಸ್ ಅನ್ನೋ ಕಂಪ್ನಿಯಿಂದ ನಾನು ಹೈ ಕ್ವಾಲಿಟಿ ಗೂಡ್ಸ್ನ ರಿಸೀವ್ ಮಾಡಿಕೊಂಡು ಬೇರೆ ಒಂದು ಕಂಪ್ನಿ, ಓಕೆ ವೈ ಕಂಪ್ನಿ ಅಂತ ತಿಳ್ಕೊಂಡು ಒಂದು ಕಂಪ್ನಿ ಅದ, ಅದಕ್ಕೆ ನಾನು ಸೇಲ್ ಮಾಡಬೇಕಾದ್ರೆ ಲೋ ಕ್ವಾಲಿಟಿ ಅನ್ನೋ ಗೂಡ್ಸನ್ನ ಸೇಲ್ ಮಾಡತ್ತಿದ್ದೀನಿ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಇಂಟರ್ಚೇಂಜ್ಡ್ ಆಗುತ್ತೆ ಅಂತ ಗೂಡ್ಸ್, ಅದನ್ನು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಹೈ ಲೆವೆಲ್ ಮ್ಯಾನೇಜ್ಮೆಂಟ್ದವ್ರು ಈ ಒಂದು ಫ್ರಾಡನ್ನು ಮಾಡ್ತಾರೆ. ಒಂದು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಆ್ಯಂಡ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್ ಏನಂದರೆ ಇದು ಕ್ಲರಿಕಲ್ ಆಗುತ್ತೆ. ಅಂದರೆ ಹೆಂಗೆ ಹೇಳ್ಬೋದು ಅಂದರೆ ಲೋವರ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ದವ್ರು ಇದನ್ನು ಈ ಒಂದು ಫ್ರಾಡ್ಸನ್ನು ಮಾಡ್ತಾರೆ. ಅಷ್ಟೇ ಒಂದು 2 lakh rupees ಅವರ 3 lakh 10,000 20,000 ಕಮ್ಮಿ ಅಮೌಂಟ್ ಒಳಗೆ ಇಲ್ಲಿ ಕ್ಯಾಶನ್ನು ಮಿಸ್ಯೂಸ್ ಮಾಡ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೈ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ದವರು ಅಂದರೆ ಎಲ್ಲ ಗೊತ್ತಿರೋ ಪರ್ಸನ್ ಏನು ಮಾಡ್ತಾನಂದ್ರೆ ಹೆಚ್ಚಾಗಿ ಅಮೌಂಟ್ಸನ್ನು ಕಲೆಕ್ಟ್ ಫ್ರಾಡನ್ನು ಮಾಡ್ತಾನೆ. ಏನಂತಂದರೆ ಒಂದು ಯಾವುದೋ ಒಂದು ಗೋಡಾವನ್ ಫೈರ್ ಆಗಿರ್ಬೋದು, ಇಲ್ಲ ಒಂದು ಆಕ್ಸಿಡೆಂಟ್ ಆಗಿದೆ, ಏನು ಗೂಡ್ಸ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದೊಂದು ಫೈರ್ ಆಗ್ಯದ ಇಲ್ಲ ಆಕ್ಸಿಡೆಂಟ್ ಆಗ್ಯದ, ಅಂತಹ ಸಿಚುವೇಶನ್ದಾಗ ಏನು ಮಾಡ್ತಾರಂದ್ರೆ 2 crore ಲಾಸ್ ಆಗಿದೆ. ಆ್ಯಕ್ಚುಯಲ್ ಲಾಸ್ ಈಸ್ 2 crore rupees. ಬಟ್ ಅವ್ರು ಮೆನ್ಷನ್ ಮಾಡಿರೋದಂದ್ರೆ ಎಷ್ಟಂದ್ರೆ ಒಂದು 5 crore ಇಲ್ಲ 4 crore ಈ ರೀತಿ ಮೆನ್ಷನ್ ಮಾಡಿದ್ದಾರೆ. 2 ಕೋಟಿ ಲಾಸ್ ಆಗಿದ್ದನ್ನು 4 ರಿಂದ 5 ಕೋಟಿ ಅಂತ ಮೆನ್ಷನ್ ಮಾಡ್ತೀವಿ, ಇಲ್ಲ 4 ಕೋಟಿ ಅಂತ ಮೆನ್ಷನ್ ಮಾಡ್ತೀವಿ. ಆ 2 ಕೋಟಿ 2 crore ಏನಾಯ್ತು ನಮಗಲ್ಲಿ ಎಕ್ಸ್ಟ್ರಾ ಅಂತೇಳಿ ತೋರ್ಸಾತಿದ್ದಾರೆ. ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ 2 ಕೋಟಿ ಅಂದರೆ ಹೆಚ್ಚಿನ ಅಮೌಂಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಫ್ರಾಡ್ಸ್ಗಳಾಗುತ್ತೆ. ಗೊತ್ತಾಯ್ತಾ? ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್, ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್, ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್, ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಇದು 2 ಏನಾಗುತ್ತೆ ಅಂದರೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ದವ್ರ ಒಂದು ಫ್ರಾಡನ್ನು ಮಾಡ್ತಾರೆ, ಇದನ್ನು ಹೈ ಲೆವೆಲ್ ಮ್ಯಾನೇಜ್ಮೆಂಟ್ದವರ ಫ್ರಾಡನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಒಳಗೆ ಸೆಕೆಂಡ್ ಒನ್ ಡಿಟೆಕ್ಷನ್ ಆಫ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂತಂದರೆ ಹೇಳಿದ್ನಿ ನಾನು, ಗೊತ್ತಿಲ್ಲದೆ ಮಾಡುವಂತಹ ಮಿಸ್ಟೇಕ್ ಬೈ ಅನ್ನೋಯಿಂಗ್ಲಿ ಆರ್ ಬೈ ಲ್ಯಾಕ್ ಆಫ್ ನಾಲೆಜ್. ಒಂದು ನಾಲೆಜ್ ಇಲ್ಲ ನಮಗೆ, ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇಲ್ಲ, ಆವಾಗ ಆಗುವಂತಹ ಮಿಸ್ಟೇಕ್. ಇವಾಗ ನೋಡ್ರಿ, ಒಂದು ಯಾರೋ ಇವಾಗ ನಾನು ಕಾಮರ್ಸ್ ಸ್ಟೂಡೆಂಟ್ ಅದೀನಿ, ಸೊ ನಾನು ಈಸಿಯಾಗಿ ಒಂದು ಜರ್ನಲ್ ಎಂಟ್ರಿ ಆಗಿರ್ಬೋದು, ಒಂದು ಬ್ಯಾಲೆನ್ಸ್ ಶೀಟನ್ನು ನಾನು ಈಸಿಯಾಗಿ ಪ್ರಿಪೇರ್ ಮಾಡ್ತೀನಿ. ಅದೇ ಸೈನ್ಸ್ ಸ್ಟೂಡೆಂಟ್ಗೆ ನಾನು ಕೊಟ್ಟು ಓಕೆಪ್ಪ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡು, ತಗೋ ಇದನ್ನೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡು ಅಂತಂದ್ರೆ ಅವನಿಗೆಲ್ಲ ಏನಾಗುತ್ತೆ ಅಂದರೆ ಯಾವುದು ಎಕ್ಸ್ಪೆನ್ಸಸ್ ಯಾವುದು ಇನ್ಕಮ್, ಓಕೆ ಕೆಲವೊಂದಿಷ್ಟು ಐಟಮ್ಸ್ ಈಸಿಯಾಗಿ ಗೊತ್ತಾಗುತ್ತೆ, ಆದರೆ ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ ಬೇಕಂದರೆ ಅದಕ್ಕೆ ಕಾಮರ್ಸ್ ಸ್ಟೂಡೆಂಟ್ ಆಗಿರಬೇಕಾಗುತ್ತೆ. ಅವ್ನು ಗೊತ್ತಿಲ್ಲದೆ ಏನು ಮಾಡಿಬಿಡ್ತಾನೋ, ನಾನು ಪ್ರಿಪೇರ್ ಮಾಡ್ತೀನಿ ಕೊಡ್ರಿ ಅಂತ ಹೇಳಿ ಪ್ರಿಪೇರ್ ಮಾಡಿಬಿಡ್ತಾನೆ. ಅಲ್ಲಿ ಏನಾಗುತ್ತೆ ನಮ್ಗೆ ಎರರ್ಸ್ ಆಗುತ್ತೆ. ಈ ಒಂದು ಮಿಸ್ಟೇಕ್ನ ಯಾರು ಫೈಂಡ್ ಔಟ್ ಮಾಡ್ತಾರೋ ಆಡಿಟ್ ಫೈಂಡ್ ಔಟ್ ಮಾಡ್ತಾನೆ. ಎರರ್ಸ್ ಬಗ್ಗೆ ಗೊತ್ತಾಯ್ತಾ? ಗೊತ್ತಿಲ್ಲದೆ ಆಗುವಂತಹ ಮಿಸ್ಟೇಕ್. ನೆಕ್ಸ್ಟ್ ಇದರೊಳಗೆ ಅಗೇನ್ ಸ್ಟೆಪ್ಸ್ಗಳು ಬರುತ್ತೆ. ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಒಳಗೆ ಸೆಕೆಂಡ್ ಒನ್. ಅದರೊಳಗೆ ಮತ್ತೆ 5 ಟೈಪ್ಸ್ 5 ಎರರ್ಸ್ಗಳು ಬರುತ್ತೆ. ಫಸ್ಟ್ ಒನ್ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್. ಎರರ್ಸ್ ಆಫ್ ಪ್ರಿನ್ಸಿಪಲ್ ಅಂತಂದ್ರೆ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ನ ನಮಗೆ ಗೊತ್ತಿರಲ್ಲ. ಅಂದರೆ ಒಂದು ಅಕೌಂಟ್ಸ್ನ ನಾವು ಪ್ರಿಪೇರ್ ಮಾಡತ್ತಿದ್ದೀವಿ, ಅದರದ್ದು ಬೇಸಿಕ್ ಪ್ರಿನ್ಸಿಪಲ್ಸೇ ಗೊತ್ತಿಲ್ಲ. ಇವಾಗ ಹೇಳಿದ್ನಲ್ಲ, ಒಬ್ಬ ಸೈನ್ಸ್ ಸ್ಟೂಡೆಂಟ್ನ ಕರ್ಕೊಂಬಂದು ಪ್ರಾಫಿಟ್ ಆ್ಯಂಡ್ ಲಾಸನ್ನು ಪ್ರಿಪೇರ್ ಮಾಡಂತ ಹೇಳಿ ಕೊಡ್ತೀವಿ. ಅವ್ನಿಗೆ ಅದ್ರದ್ದು ಅಕೌಂಟ್ ರೂಲ್ಸೇ ಗೊತ್ತಿಲ್ಲ, ಅಕೌಂಟಿಂಗ್ ರೂಲ್ಸ್ ಗೊತ್ತಿಲ್ಲ, ಒಂದು ಯಾವುದು ಸ್ಟ್ಯಾಂಡರ್ಡ್ ಅದ, ಯಾವುದು ಪ್ರಿನ್ಸಿಪಲ್ಸ್ ಅದ, ಅದು ಏನೂ ಗೊತ್ತಿಲ್ಲ, ಜಸ್ಟ್ ಮೇಂಟೈನ್ ಮಾಡೋಕೆ ಹೊಂಟಿದ್ದಾನೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಎರರ್ಸ್ ಆಗುತ್ತೆ, ಮಿಸ್ಟೇಕ್ ಆಗೇ ಆಗುತ್ತೆ. ಅಂದರೆ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ನ ಅಕೌಂಟ್ ಮೇಂಟೈನ್ ಮಾಡಿರೋದಿಲ್ಲ, ಅವ್ರು ಫಾಲೋ ಮಾಡಿರೋದಿಲ್ಲ, ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡದೆ ಏನು ಮಾಡಿರುತ್ತೆ ಅಂದರೆ ಅಕೌಂಟ್ಸನ್ನು ಪ್ರಿಪೇರ್ ಮಾಡುತ್ತೆ. ಸೊ ಇದನ್ನು ಮಿಸ್ಟೇಕ್ ಮಾಡಿದ್ದ ಅಂತಂದರೆ ಅದನ್ನು ಎರರ್ಸ್ ಆಫ್ ಪ್ರಿನ್ಸಿಪಲ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಎರರ್ಸ್ ಆಫ್ ಒಮಿಷನ್ ಅಂತಂದರೆ ದ ಟ್ರಾನ್ಸಾಕ್ಷನ್ಸ್ ವಿಚ್ ಈಸ್ ಒಮಿಟೆಡ್. ದ ಟ್ರಾನ್ಸಾಕ್ಷನ್ ವಿಚ್ ಈಸ್ ಒಮಿಟೆಡ್ ಮೀನ್ಸ್ ಒಂದು ಯಾವುದೋ ಒಂದು ಟ್ರಾನ್ಸಾಕ್ಷನ್ಸನ್ನ ಬಿಟ್ಟು ಹೋಗು ಅಂತಂದರೆ, ಒಂದು ಬರಿಬೇಕಾದ್ರೆ ಅದು ಆ ಟ್ರಾನ್ಸಾಕ್ಷನ್ಸ್ನ ನಾವು ಮರೆತು ಬಿಡ್ತೀವಿ. ಓಕೆ, ಒಂದು ಗೊತ್ತಾಗಲಿಲ್ಲ, ಬರೀ ಎಲ್ಲ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಅದು, ಸೊ ಒಂದು ಟ್ರಾನ್ಸಾಕ್ಷನ್ ಆಗಿದ್ರೆ ಸ್ಕಿಪ್ ಆಗಿಬಿಟ್ಟಿದೆ. ಒಂದು ಯಾವುದೋ ಒಂದು ಗೂಡ್ಸನ್ನು ನಾವು ಪರ್ಚೇಸ್ ಮಾಡಿದ್ದೀವಿ, ಒಂದು ಪ್ಲಾಂಟ್ ಆ್ಯಂಡ್ ಮಷಿನರಿಯನ್ನು ಪರ್ಚೇಸ್ ಮಾಡಿದ್ದೀವಿ, ಒಂದು 2 lakh rupees ಅದ. ಸೊ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಮರೆತು ಬಿಟ್ನಿ. ಈಗ ಅದ್ರ ಮೇಲೆ ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡಬೇಕಾದ್ರೂ ಇಲ್ಲ ಒಂದು ಬ್ಯಾಲೆನ್ಸ್ ಶೀಟ್ ಒಳಗೆ ಬರಿಬೇಕಾದ್ರೆ ಆ ಟ್ರಾನ್ಸಾಕ್ಷನ್ಸ್ನ ಮರೆತು ಬಿಟ್ನಿ.
ಸೊ ಅದೇನಾಗುತ್ತೆ ಎರರ್ಸ್ ಆಫ್ ಒಮಿಷನ್. Third one, errors of commission. It means partially written wrong, omitted. It means a partially that mistake happened. ಅಂತಂದರೆ ಎ ಮತ್ತು ಬಿ ಅನ್ನೋ ಪರ್ಸನ್ಸ್ ಅದಾರ, ಅವ್ರಿಬ್ಬರದು ಸೇರಿ ಏನಾಗತ್ತಂದ್ರೆ ಇಂಟರ್ ಕನೆಕ್ಷನ್ಲಿ ಒಂದು ಟ್ರಾನ್ಸಾಕ್ಷನ್ಸ್ ಅವ್ರ ಜರ್ನಲ್ ಎಂಟ್ರಿ ರೆಡಿ ಆಗತ್ತೈತಿ, ಅದನ್ನು ರೆಕಾರ್ಡ್ ಮಾಡತ್ತೆ. ಸೊ ಅವಾಗ ಬಿ ಅನ್ನೋ ಪರ್ಸನ್ದಾಗ ಕಂಪ್ಲೀಟಾಗಿ ನಾನು ಮರ್ತು ಬಿಡ್ತೀನಿ. ಬರೀ ಎ ಪರ್ಸನ್ದು ಮಾತ್ರ ಏನು ಮಾಡ್ತೀನಿ, ಅವನೊಂದು ರೆಕಾರ್ಡ್ಸನ್ನು ಅವ್ರ ಟ್ರಾನ್ಸಾಕ್ಷನ್ಸ್ನ ಎಂಟರ್ ಮಾಡ್ತೀನಿ. ಬಿ ಪರ್ಸನ್ ಏನು ಟ್ರಾನ್ಸಾಕ್ಷನ್ ಅದು ಒಮಿಟೆಡ್, ಅಂದರೆ ನಾವು ಗೊತ್ತಿಲ್ಲದೆ ಏನು ಮಾಡ್ತಾಯಿದ್ದೀನಿ, ಬಿಟ್ಟಿದ್ದು ನಾವು ಟ್ರಾನ್ಸಾಕ್ಷನ್ಸ್ನ ಎಂಟರ್ ಮಾಡಿಲ್ಲ. ಇದನ್ನು ಎರರ್ಸ್ ಆಫ್ ಕಮಿಷನ್ ಅಂತ ಕರೀತಾರೆ. ನೆಕ್ಸ್ಟ್, ಎರರ್ಸ್ ಆಫ್ ಡುಪ್ಲಿಕೇಶನ್. ಇಟ್ ಮೀನ್ಸ್ ಡಬಲ್ ಟೈಮ್ ಇಟ್ ಹ್ಯಾಸ್ ಎಂಟರ್ಡ್. ಎರಡೆರಡು ಸಲ ಎಂಟರ್ ಮಾಡತ್ತಿದ್ದೀವಿ. ಆಲ್ರೆಡಿ ಮೇಲ್ಗಡೆ ಒಮ್ಮೆ ಏನು ಮಾಡಿದ್ದೀವಿ, ಸೇಲ್ಸ್ ರುಪೀಸ್ ಇಷ್ಟು ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಮತ್ತೆ ಏನು ಮಾಡತ್ತೀವಿ, ಕೆಳಗೆ ಬಂದು ಮತ್ತೆ ಅದೇ ಟ್ರಾನ್ಸಾಕ್ಷನ್ನ ಸೇಮ್ ಎಂಟರ್ ಮಾಡತ್ತಿದ್ದೀವಿ. ಡಬಲ್ ಟೈಮ್ ಅಮೌಂಟನ್ನು ನಾವು ಶೋ ಮಾಡತ್ತಿದ್ದೀವಿ. ಗೊತ್ತಿಲ್ಲ, ನಾ ಮೇಲೆ ಎಂಟರ್ ಮಾಡಿದ್ದೀನಿ ಅನ್ನೋದು ನಂಗೆ ಗೊತ್ತಾಗಿಲ್ಲ, ಮರ್ತು ಬಿಟ್ಟಿನಿ, ಒಟ್ಟಿನಲ್ಲಿ ಏನೋ ಆಗಿ ಮತ್ತೊಮ್ಮೆ ಎಂಟರ್ ಮಾಡತ್ತಿದ್ದೀನಿ. ಇದು ಎರರ್ಸ್ ಆಫ್ ಡುಪ್ಲಿಕೇಶನ್. ಆ್ಯಂಡ್ ದ ನೆಕ್ಸ್ಟ್, ಕಾಂಪನ್ಸೇಟಿಂಗ್ ಎರರ್ಸ್. ಈ ಒಂದು ಫ್ರಾಡನ್ನು ನಾವು ಫೈಂಡ್ ಔಟ್ ಮಾಡಲೇಬೇಕಾಗತ್ತೆ, ಗೊತ್ತಾಗೋದಿಲ್ಲ. ಅಂದ್ರೆ ಇದು ಹೆಂಗಂತಂದ್ರೆ, ಒಂದು ನಾವು ಏನೋ ಮಿಸ್ಟೇಕ್ ಮಾಡೀನಿ, ಆ ಮಿಸ್ಟೇಕ್ನ ಮುಚ್ಚಿ ಹಾಕಕ್ಕೆ ಮತ್ತೇನು ಮಾಡ್ತೀನಿ, ಇನ್ನೊಂದು ಮಿಸ್ಟೇಕ್ನ ಮಾಡತ್ತಿದ್ದೆ. ಅಂದರೆ ಒನ್ ಮಿಸ್ಟೇಕ್ ಈಸ್ ಕವರ್ಡ್ ಬೈ ದ ಅನದರ್ ಮಿಸ್ಟೇಕ್ ಅಂತಂದ್ರೆ, ಇವಾಗ ಏನೋ ಒಂದು ಏನಾಗಿರ್ಬೋದು, 2 lakh ಅಂತ ಬರಿಬೇಕಾಗಿತ್ತು ನಾನು. ಓಕೆ, ಅದು ಅಸೆಟ್ ಸೈಡ್ ಏನು ಮಾಡ್ತಾಯಿದ್ದೀನಿ, 2 lakh ಅಂತ ಬರಿಬೇಕಾಗಿತ್ತು. ಏನು ಮಾಡ್ತೀನಿ, 3 lakh ಅಂತ ಬರ್ದಿದ್ದೀನಿ. ಹೌದಾ, 3 lakh ಅಂತ ಶೋ ಮಾಡತ್ತೀನಿ. ಅದನ್ನು ಮುಚ್ಚಾಕಂದ್ರೆ 1 lakh ಎಕ್ಸ್ಟ್ರಾ ಶೋ ಮಾಡಿದ್ದೀನಿ. ಓಕೆ, 2 lakh rupees ಆ್ಯಕ್ಚುಲ್ ಅದ, ಬಟ್ ಅದನ್ನು ನಾನು 3 lakh ಅಂತ ಮೆನ್ಷನ್ ಮಾಡಿದ್ದೀನಿ. ಅದನ್ನು ಮುಚ್ಚಾಕಕ್ಕೆ ಏನು ಮಾಡ್ತಾಯಿದ್ದೀನಿ, ಇವಾಗ 1 ಲಕ್ಷ ರೂಪಾಯಿ ಏನಾಗ್ಯದ ಎಕ್ಸ್ಟ್ರಾ ಶೋ ಮಾಡಿದ್ದೀನಿ. ಅದನ್ನು ಮುಚ್ಚಾಕಕ್ಕೆ ಮಾಡ್ತೀನಿ. ನೆಕ್ಸ್ಟ್ ಯಾವುದೋ ಒಂದು ಟ್ರಾನ್ಸಾಕ್ಷನಲ್ಲಿ ಆ 1 lakh ಸೇರಿಸ್ಬಿಡ್ತೇನೆ, ಇಲ್ಲ 1 lakh ಅಮೌಂಟನ್ನು ರೆಡ್ಯೂಸ್ ಮಾಡಿಬಿಡ್ತೇನೆ. ಹೌದಾ, ಒಂದು ಟ್ರಾನ್ಸಾಕ್ಷನ್ಸ್ದು ಏನು ಮಿಸ್ಟೇಕ್ ಅದ ಅದನ್ನು ಮುಚ್ಚಿ ಹಾಕಕ್ಕೆ ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಒಳಗೆ ಅಲ್ಲಿ ಮಿಸ್ಟೇಕ್ ಮಾಡತ್ತಿದೆ. ಇದನ್ನು ಏನಂತಾರಂದ್ರೆ ಕಾಂಪನ್ಸೇಟಿಂಗ್ ಎರರ್ಸ್. ಇದಿಷ್ಟು ಆಬ್ಜೆಕ್ಟಿವ್ಸ್ ಆಫ್ ಆ್ಯನ್ ಆಡಿಟ್. ಇನ್ನೊಮ್ಮೆ ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋನು. ಆಬ್ಜೆಕ್ಟಿವ್ಸ್ ಒಳಗೆ 2 ಪಾರ್ಟ್ಸ್ ಬರುತ್ತೆ. ಫಸ್ಟ್ ಒನ್ ಪ್ರೈಮರಿ ಆಬ್ಜೆಕ್ಟಿವ್ ಆ್ಯಂಡ್ ಸೆಕೆಂಡ್ ಒನ್ ಸೆಕೆಂಡರಿ ಆಬ್ಜೆಕ್ಟಿವ್ಸ್. ಪ್ರೈಮರಿ ಆಬ್ಜೆಕ್ಟಿವ್ ಇಸ್ ನಥಿಂಗ್ ಬಟ್ ಮೇನ್ ಆಬ್ಜೆಕ್ಟಿವ್. ದೇ ಆರ್ ಚೆಕಿಂಗ್ ಜಸ್ಟ್ ಬೇಸಿಕ್ ಅಕೌಂಟ್ಸ್. ಒಂದು ಬೇಸಿಕ್ ಅಕೌಂಟ್ಸನ್ನು ಮಾತ್ರ ಚೆಕ್ ಮಾಡುತ್ತೆ, ಎಕ್ಸಾಮೈನ್ ಮಾಡುತ್ತೆ. ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಫೈನಾನ್ಷಿಯಲ್ ರೆಕಾರ್ಡ್ಸ್ ಆಗಿರ್ಬೋದು, ಜಸ್ಟ್ ಎಕ್ಸಾಮೈನ್ ಆರ್ ಚೆಕ್ ಮಾಡುವಂತಹ ಪ್ರೊಸೆಸ್. ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಒಳಗೆ ಅಗೇನ್ 2 ಪಾರ್ಟ್ಸ್, ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್, ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್. ಫ್ರಾಡ್ಸ್ ಅಂತಂದ್ರೆ ಏನು, ಬೈ ಇಂಟೆನ್ಷನಲಿ ನಾನು ಬೇಕಂತ ಇದನ್ನು ಮಾಡತ್ತಿದ್ದೀನಿ. ಯಾಕೆ, ಒಂದು ಅಮೌಂಟು ರಿಸೀವ್ ಮಾಡ್ಕೊಳಕ್ಕೆ, ಒಂದು ಅಮೌಂಟ್ ನಂಗೆ ಕಂಪ್ನಿ, ಓಕೆ ನಂಗೆ ಕಂಪ್ನಿ ಏನೋ ಸ್ಯಾಲ್ರಿ ಏನೋ ಕೊಡತೈತಿ, ಅಂದರೂ ನಂಗೆ ಹೆಚ್ಚಿನ ಅಮೌಂಟ್ ಬೇಕಾಗೈತಿ. ಸೊ ಅವಾಗ ನಾನು ಏನು ಮಾಡ್ತೀನಿ, ಫ್ರಾಡ್ಸ್ ಮಾಡ್ತೀನಿ, ಅದು ಬಂದಿರೋ ಅಮೌಂಟನ್ನು ಪಾಕೆಟ್ ಒಳಗೆ ಇಟ್ಕೊಳತ್ತೀನಿ. ಸೊ ಇದನ್ನು ಡಿಟೆಕ್ಷನ್ ಆರ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಅಂತ ತಗೋತಾರೆ. ಅಂದರೆ ಇದನ್ನು ಫೈಂಡ್ ಔಟ್ ಮಾಡೋದು ಯಾರು, ಆಡಿಟ್. ಇದು ಆಬ್ಜೆಕ್ಟಿವ್ ಇದೊಂದು. ಅದರೊಳಗೆ ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್, ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಗುಡ್ಸ್, ಆ್ಯಂಡ್ ಥರ್ಡ್ ಒನ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಅಂತಂದ್ರೆ ಮಿಸ್ಯೂಸ್ಡ್ ದ ಕ್ಯಾಶ್. ಒಂದು ಟ್ರಾನ್ಸಾಕ್ಷನ್ಸ್ನ ಎಂಟರ್ ಮಾಡಬೇಕಾದ್ರೆ ಹೆಚ್ಚಿಗೆ ಅಮೌಂಟ್ ಅವರ ಕಮ್ಮಿ ಅಮೌಂಟನ್ನು ಶೋ ಮಾಡಿ ಅದನ್ನು ನಾನು ಇಟ್ಕೊಳತ್ತೇನೆ. ಹೆಚ್ಚಿಗೆ ಅಮೌಂಟ್ ಅಂತಂದರೆ ಹೆಂಗೆ, ಒಂದು ಪರ್ಚೇಸ್ ಮಾಡಿದ್ದೀನಿ, 2 lakh rupeesನ ಪರ್ಚೇಸ್ ಮಾಡಿದ್ದೀನಿ, 3 lakh 4 lakh ಅಂತ ಹೆಚ್ಚಿಗೆ ಅಮೌಂಟ್ ತೋರಿಸಿ ಹೆಚ್ಚಾಗಿ ಉಳಿದಿರೋ ಅಮೌಂಟನ್ನ ನಾನು ಇಟ್ಕೊಳತ್ತೀನಿ. ಕಮ್ಮಿ ಅಮೌಂಟ್ ಅಂತಂದ್ರೆ ಒಂದು ಸೇಲ್ ಆಗ್ಯದ, 10 lakh rupeesಗೆ ಸೇಲ್ ಆಗಿದೆ, ನಾ 8 lakh rupeesಗೆ ಸೇಲ್ ಆಗೈತೆ ಅಂತ ಹೇಳಿ ಶೋ ಮಾಡತ್ತೀನಿ. ಸೊ 2 lakh rupees ನನ್ನ ಕಡೆನೇ ಉಳಿತು, ಆಯಿತು, ಅದು ಒಂದು ಫ್ರಾಡ್. ನೆಕ್ಸ್ಟ್, ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್. ಒಂದು ಗೂಡ್ಸ್, ಹೈ ಕ್ವಾಲಿಟಿ ಗೂಡ್ಸನ್ನು ರಿಸೀವ್ ಮಾಡಿಕೊಂಡು ಲೋ ಕ್ವಾಲಿಟಿ ಆಫ್ ಗೂಡ್ಸನ್ನು ನಾನು ಸೇಲ್ ಮಾಡತ್ತಿದ್ದೀನಿ, ಅದು ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್. ಆ್ಯಂಡ್ ದ ಥರ್ಡ್ ಒನ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಇಲ್ಲಿ ಏನಾಗತ್ತೈತಿ ಅಂತಂದ್ರೆ ಹೈ ಲೆವೆಲ್ ಮ್ಯಾನೇಜ್ಮೆಂಟ್ದವ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಅಮೌಂಟನ್ನು ಏನು ಮಾಡ್ತಾರೆ, ಫ್ರಾಡ್ ಮಾಡ್ತಾರೆ. ಇವೆರಡು ಏನಾಗಿತ್ತು, ಕ್ಯಾಶ್ ಆ್ಯಂಡ್ ಗೂಡ್ಸ್ ಜಸ್ಟ್ 10,000 ಆರ್ 1 lakh 2 lakh ಈ ರೀತಿ ಫ್ರಾಡ್ ಆಗತ್ತಿತ್ತು. ಬಟ್ ಇಲ್ಲಿ 2 crore 3 crore 1 crore 1 ಕೋಟಿ ಒಳಗೆ ಏನಾಗತ್ತೈತಿ ಅಂತಂದ್ರೆ ಕ್ಯಾಶ್ ಮ್ಯಾನಿಪುಲೇಟ್ ಆಗತ್ತೈತಿ. ಗೊತ್ತಾಯ್ತಾ, ಇದನ್ನ ಎರಡು ಏನು ಮಾಡ್ತಾರೆ, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ದವ್ರು ಮಾಡ್ತಾರೆ. ಬಟ್ ಇಲ್ಲಿ ಹೈ ಲೆವೆಲ್ ಮ್ಯಾನೇಜ್ಮೆಂಟ್ದವರು ಮಾಡುವಂತಹ ಫ್ರಾಡ್ ಆಗಿರುತ್ತೆ. ನೆಕ್ಸ್ಟ್,
ಸೆಕೆಂಡರಿ ಆಬ್ಜೆಕ್ಟಿವ್ಸ್ದೊಳಗೆ ಸೆಕೆಂಡ್ ಒನ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂತಂದರೆ ಏನು, ಗೊತ್ತಿಲ್ಲದೆ ಆಗುವಂತಹ ಒಂದು ಮಿಸ್ಟೇಕ್ ಆಗಿರ್ಬೋದು, ಒಂದೇನೋ ಬೈ ಅನ್ನೋಯಿಂಗ್ಲಿ ಆರ್ ಬೈ ಲ್ಯಾಕ್ ಆಫ್ ನಾಲೆಜ್, ಒಂದು ಆ ಸಬ್ಜೆಕ್ಟ್ ಬಗ್ಗೆ ನಂಗೆ ನಾಲೆಜ್ ಇಲ್ಲದೆ ಇರೋದ್ರಿಂದ ಮಾಡಿರೋಂತಹ ಮಿಸ್ಟೇಕ್, ಇದನ್ನು ಫೈಂಡ್ ಔಟ್ ಮಾಡೋದು ಯಾರು, ಆಡಿಟ್. ಓಕೆ, ಫಸ್ಟ್ ಒನ್ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಮೀನ್ಸ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಕೌಂಟನ್ನು ಮೇಂಟೈನ್ ಮಾಡದೇ ಇರೋದು, ಬೇಸಿಕ್ ಪ್ರಿನ್ಸಿಪಲ್ಸನ್ನು ಒಂದು ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಮೇಂಟೈನ್ ಮಾಡದೇ ಇರೋದು. ಎರರ್ಸ್ ಆಫ್ ಒಮಿಷನ್, ದ ಟ್ರಾನ್ಸಾಕ್ಷನ್ ವಿಚ್ ಈಸ್ ಒಮಿಟೆಡ್, ಆ ಟ್ರಾನ್ಸಾಕ್ಷನ್ನ ನಾವು ಎಂಟರ್ ಮಾಡೋದು ಮರ್ತು ಬಿಟ್ಟಿರ್ತೀವಿ. ನೆಕ್ಸ್ಟ್ ಎರರ್ಸ್ ಆಫ್ ಕಮಿಷನ್, ಪಾರ್ಷಿಯಲಿ ರಿಟರ್ನ್ ರಾಂಗ್ ಆ್ಯಂಡ್ ಒಮಿಟೆಡ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಎರರ್ಸ್ ಆಫ್ ಡುಪ್ಲಿಕೇಶನ್, ಡಬಲ್ ಟೈಮ್ ಇಟ್ ಹ್ಯಾಸ್ ಎಂಟರ್ಡ್, ಡಬಲ್ ಟೈಮ್ ಒಂದು ಎರಡೆರಡು ಸಲ ಒಂದೇ ಟ್ರಾನ್ಸಾಕ್ಷನ್ಸನ್ನು ಎಂಟರ್ ಮಾಡಿರ್ತೀವಿ. ನೆಕ್ಸ್ಟ್ ಕಾಂಪನ್ಸೇಟಿಂಗ್ ಎರರ್ಸ್, ಒನ್ ಮಿಸ್ಟೇಕ್ ಈಸ್ ಕವರ್ಡ್ ಬೈ ದ ಅನದರ್ ಮಿಸ್ಟೇಕ್, ಒಂದು ಮಿಸ್ಟೇಕನ್ನು ಕವರ್ ಮಾಡೋಕ್ಕೆ ಇನ್ನೊಂದು ಮಿಸ್ಟೇಕನ್ನು ಮಾಡತ್ತಿದ್ದೀವಿ, ದಟ್ ಈಸ್ ಕಾಂಪನ್ಸೇಟಿಂಗ್ ಎರರ್ಸ್. ಐ ಹೋಪ್ ನಿಮ್ಗೆ ಇದೆಲ್ಲ ಒಂದು ಆಬ್ಜೆಕ್ಟಿವ್ಸ್ ಬಗ್ಗೆ ಒಂದು ಐಡಿಯಾ ಸಿಕ್ಕೈತಿ ಅಂತ ನಾನು ಅನ್ಕೋತೀನಿ. ಇನ್ ಕೇಸ್ ಏನಾದರೂ ಇದರಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಆರ್ ಯಾವುದು ಟಾಪಿಕ್ ಮೇಲೆ ಮಾಡಬೇಕು ಅನ್ನೋದು ನಿಮಗೆ ಪ್ಲೀಸ್ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.